ನುಗ್ಗಿ ಭೀಕರವಾಗಿ ದಾಳಿ ಮಾಡಿ 40ಕ್ಕೂ ಹೆಚ್ಚು ಸೈನಿಕರನ್ನು ಕೊಂದು ಹಾಕಿದ್ದಾರೆ. ಅದನ್ನು ನಾವು ಈ ಪ್ರತಿಭಟನಾ ಸಭೆಯ ಸ್ಮರಣಾರ್ಥವಾಗಿ ನಾವು ಅದನ್ನು ಖಂಡಿಸುತ್ತಾ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತು ನುಡಿ ನಮನಗಳನ್ನು ಸಲ್ಲಿಸುತ್ತಾ, ನಿನ್ನೆ ಬೆಳಂಬೆಳಗ್ಗೆ ನಮ್ಮ ದೇಶದ ವೀರ ಸೈನಿಕರು ಜೈಷೆ ಮೊಹಮ್ಮದ್ ಉಗ್ರ ತಾಣಗಳಿಗೆ ಭೇಟಿ ಕೊಟ್ಟು ಅಲ್ಲಿಗೆ ದಾಳಿ ಮಾಡಿ 350ಕ್ಕೂ ಹೆಚ್ಚು ಉಗ್ರರನ್ನು ನಿರ್ಮೂಲನೆ ಮಾಡಿದ್ದಾರೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಆರಂಭಿಸೋಣ. ಮಹನೀಯರೇ, ಉಳ್ಳಾಲ ನಗರಸಭೆಯ ಬಬ್ಬುಕಟ್ಟೆ ವಾರ್ಡ್, ಈ ಬಬ್ಬುಕಟ್ಟೆ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಬಬ್ಬುಕಟ್ಟೆ ವಾರ್ಡಿನ ಎಲೆಕ್ಷನ್ಗೆ ಮೊದಲು ನಮಗೆ ಏನು ಆಶ್ವಾಸನೆ, ಏನು ಗುದ್ದಲಿ ಪೂಜೆ ನಡೆಸಿಕೊಟ್ಟಿದ್ದಾರೋ ಅದನ್ನು ಯದ್ವಾ ತದ್ವಾ ನಿರಾಕರಿಸಿ ಅದನ್ನು ಇಲ್ಲವಾಗಿಸಿ ಚುನಾವಣೆಯ ನಂತರ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ಲಲಿಲ್ಲ ಎಂಬ ಒಂದೇ ಒಂದು ಕಾರ್ಯಕ್ಕಾಗಿ ನಮಗೆ ನೀಡಿದ ಅನುದಾನವನ್ನು ಹಿಂಪಡೆದಿದ್ದಾರೆ. ಆ ಒಂದೇ ಒಂದು ಉದ್ದೇಶದಲ್ಲಿ ನಾವು ಇವತ್ತು ಈ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಹೆಚ್ಚೇನು ಹೇಳಲು ಹೋಗಲ್ಲ. ನಮ್ಮ ಈ ಕಾರ್ಯಕ್ರಮದ ಅಧಿಕೃತ ಸ್ವಾಗತ ಭಾಷಣ ಮಾಡಬೇಕಾಗಿ ಉಳ್ಳಾಲ ನಗರಸಭೆಯ ಮಾದರಿ ಕೌನ್ಸಿಲರ್ ಆಗಿರುವ ಮುಷ್ತಾಕ್ ಪಟ್ಲರ್ ಅವರನ್ನು ನಾನು ಆಹ್ವಾನಿಸುತ್ತಿದ್ದೇನೆ. ಮಂಜೂರಾದ ಕಾಮಗಾರಿಯನ್ನು ಕೈಬಿಟ್ಟು ಬೇರೆ ವಾರ್ಡ್ಗೆ ಸ್ಥಳಾಂತರಿಸಿದ್ದಕ್ಕಾಗಿ ಪ್ರತಿಭಟಿಸಲು ಆಗಮಿಸಿದ ಬಬ್ಬುಕಟ್ಟೆ ವಾರ್ಡ್ನ ಎಲ್ಲ ನಾಗರಿಕರಿಗೂ, ತಾಯಂದರಿಗೂ, ಸಹೋದರಿಯರಿಗೂ, ಎಲ್ಲ ನಾಗರಿಕರಿಗೂ ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ, ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ಮಾನ್ಯ ಉಸ್ತುವಾರಿ ಸಚಿವರಿಗೆ ಕೆಲವು ಸಂದೇಶಗಳನ್ನು, ಅದೇ ರೀತಿ ಕೆಲವು ಪ್ರಶ್ನೆಗಳನ್ನು ಕೇಳಲು ಬಯಸುತ್ತೇವೆ. ನಾವು ಈ ರಸ್ತೆ ತಡೆ ಮಾಡಿ ನಮ್ಮ ರದ್ದುಗೊಳಿಸಿದ ಕಾಮಗಾರಿಯನ್ನು ಈ ಪ್ರತಿಭಟನೆ ಮೂಲಕ ಪಡೆಯುತ್ತೇವೆ ಎಂಬ ಭರವಸೆ ನಮಗಿಲ್ಲ. ಆದರೆ ಭಾರತದ ಸಂವಿಧಾನದ ಮೇಲೆ ನಾವು ಭರವಸೆಯನ್ನಿಟ್ಟು ಈ ಪ್ರತಿಭಟನೆಯನ್ನು ಕೈಗೊಳ್ಳುತ್ತಿದ್ದೇವೆ. ಖಂಡಿತವಾಗಿಯೂ ಭಾರತದ ಸಂವಿಧಾನ ನಮಗೆ ಈ ರಸ್ತೆಯನ್ನು ಪುನಃ ಒದಗಿಸಿಕೊಡುತ್ತದೆ ಎಂಬ ಪೂರ್ಣ ವಿಶ್ವಾಸದೊಂದಿಗೆ ಇಲ್ಲಿ ಆಗಮಿಸಿದ ಪ್ರತಿಯೊಬ್ಬರಿಗೂ ನಾವು ನ್ಯಾಯಯುತವಾಗಿ ಈ ರಸ್ತೆಗಾಗಿ ಹೋರಾಡಬೇಕೆಂದು ಕರೆ ನೀಡುತ್ತೇವೆ. ನಾವು ಉಸ್ತುವಾರಿ ಸಚಿವರಲ್ಲಿ ಕೇಳುವುದಿಷ್ಟೇ, ಒಂದು ರಸ್ತೆಯನ್ನಿಟ್ಟು 3 ಸಲ ನೀವು ಈ ವಾರ್ಡ್ಗೆ ಭೇಟಿ ನೀಡಿದ್ದೀರಿ. ಈ 3 ಸಲ ಉಳ್ಳಾಳದ ಬಬ್ಬುಕಟ್ಟೆ ಮತ್ತು ಸೇವಂತಿಗುಡ್ಡೆ ರಸ್ತೆಯ ಗುದ್ದಲಿ ಪೂಜೆಯನ್ನು ನಡೆಸಿ ನಮ್ಮನ್ನು ನೀವು ವಂಚಿಸಿದ್ದೀರಿ. ಆದ ಕಾರಣ ನೀವು ಯಾಕಾಗಿ ನಮ್ಮನ್ನು ಸೇರಿಸಿ ಗುದ್ದಲಿ ಪೂಜೆ ನಡೆಸಿದ್ದೀರಿ ಎಂದು ನಾವು ಇಲ್ಲಿ ಹೇಳಬಯಸುತ್ತೇವೆ. ಅದೇ ರೀತಿ ನಾವು ಈ ಪ್ರತಿಭಟನೆ ನಡೆಸೋಕ್ಕಿಂತ ಮುಂಚೆ ಎಲ್ಲರನ್ನೂ ಸೇರಿಸಿ, ನಮ್ಮ ವಾರ್ಡ್ನ ಕೆಲವು ಗಣ್ಯರನ್ನು ಸೇರಿಸಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಅದೇ ರೀತಿ ಸಚಿವರಲ್ಲೂ ಸಹ ನಾವು ಕೇಳಿದ್ದೇವೆ. ಆದರೆ ಯಾವುದೇ ಕಾರಣವಿಲ್ಲದೆ ಈ ಕಾಮಗಾರಿಯನ್ನು ರದ್ದುಗೊಳಿಸಬೇಕೆಂದು ತಾವು ಆದೇಶ ನೀಡುತ್ತೀರಿ. ಆದ್ದರಿಂದ ನಾವು ಇಲ್ಲಿ ಎಲ್ಲರೂ ಒಕ್ಕೊರಲಿನಿಂದ ನಮಗೆ ಯಾವುದೇ ಕಾರಣಕ್ಕೂ ಅನುಮೋದಿಸಿದ ನಗರೋತ್ಥಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ನಿಧಿಯಿಂದ, ಅದೇ ರೀತಿ ನಗರೋತ್ಥಾನದ ಮುನ್ಸಿಪಾಲಿಟಿ 3 ಈ ಹಂತದ ಕಾಮಗಾರಿಯನ್ನು ನಮಗೆ ಯಾವುದೇ ಕಾರಣಕ್ಕೂ ಮರಳಿಸಿ ಕೊಡಬೇಕು. ಮತ್ತು ಇಲ್ಲಿ ಶಾಲಾ ಕಾಲೇಜುಗಳಿಗೆ, ಅದೇ ರೀತಿ ಅನಾಥಾಲಯ ಇದೆ, ಅದೇ ರೀತಿ ಇಲ್ಲಿ ಸೇವಂತಿಗುಡ್ಡೆ ತಾರಿಪಡುಪು, ಅದೇ ರೀತಿ ಕಲ್ಲಾಪು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಹೊಂದುವಂತಹ ರಸ್ತೆ ಇವೆ. ಇದನ್ನೆಲ್ಲ ಮುಂದಿರಿಸಿ ಇದು ಯಾವುದೇ ಒಂದು ಇದರಲ್ಲಿ ರಾಜಕೀಯ ಮಾಡದೆ ಎಲ್ಲರ ಜನರ ಸಮಸ್ಯೆಯನ್ನು ಬಗೆಹರಿಸಲು ತಾವು ದೊಡ್ಡ ಮನಸ್ಸು ಮಾಡಿ ಇದರ ಕಾಮಗಾರಿಯನ್ನು ಹಿಂದೆ ಕೊಡಬೇಕಾಗಿ ತಮ್ಮಲ್ಲಿ ಕೇಳುತ್ತೇವೆ. ಅದಕ್ಕಾಗಿ ನಾವು ಈ ಪ್ರತಿಭಟನಾ ಸಭೆಯನ್ನು ಆಯೋಜಿಸುತ್ತೇವೆ. ಇದರಲ್ಲಿ ಭಾಗವಹಿಸಲು, ಅದೇ ರೀತಿಯಲ್ಲಿ ಮಾತಾಡಲು ನಮ್ಮ ವಾರ್ಡ್ನ ಪ್ರತಿನಿಧಿಗಳಿದ್ದಾರೆ. ನಮ್ಮ ವಾರ್ಡ್ನ ದಿನಕರ್ ಉಳ್ಳಾಲ್ ಅವರಿದ್ದಾರೆ, ಅದೇ ರೀತಿ ಎಕೆ ಕುಕ್ಕಿಲರವರು, ಅದೇ ರೀತಿ ಕೊರಗ ಸೇವಾ ಸಮಿತಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾದ ಮೋಹನ್ ಸಾಲಿಯನ್ನವರಿದ್ದಾರೆ. ಇವರನ್ನೆಲ್ಲರ ಸ್ವಾಗತಿಸುತ್ತಾ ನಾನು ಈಗ ಈ ಮಾತನಾಡಲು, ಸಭೆಯನ್ನುದ್ದೇಶಿಸಿ ಮಾತನಾಡಲು ಕುಕ್ಕಿಲರವರನ್ನು ಕೇಳಿಕೊಳ್ಳುತ್ತೇನೆ. ಬಂಧುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಮನೆಗೆ ಯಾರಾದರೂ ಕಣ್ಣ ಕೊರೆಯಲು ಬಂದರೆ, ಕಣ್ಣ ಕೊರೆಯಲು ಪ್ರಯತ್ನಿಸಿದರೆ ನಮ್ಮ ಪ್ರತಿಕ್ರಿಯೆ ಏನಿರಬಹುದು ಅಂತ. ನಮ್ಮ ಮನೆಯನ್ನು ದರೋಡೆ ಮಾಡಲು ಬಂದರೆ ನಾವು ಆ ದರೋಡೆಕೋರನೊಂದಿಗೆ ನಾವು ಯಾವ ರೀತಿಯಲ್ಲಿ ವರ್ತಿಸಬಹುದು? ನಾವು ಕೈಕಟ್ಟಿ ನೋಡ್ತೇವೆಯೋ, ನಾವು ಪ್ರತಿಕ್ರಿಯಿಸ್ತೇವೆಯೋ? ಪ್ರತಿಕ್ರಿಯಿಸುವುದಾದರೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬಹುದು? ಈ ನಮ್ಮ 19ನೇ ವಾರ್ಡಿನ ಸಮಸ್ಯೆ ಇವತ್ತು ಅದಾಗಿದೆ ಅಂತ. ನಮ್ಮ 19ನೇ ವಾರ್ಡಿನಲ್ಲಿ ಯಾರೋ ಒಬ್ಬರು ಕಣ್ಣ ಕೊರೀತಾ ಇದ್ದಾರೆ.
ಮತ್ತು ನಾವು ಅವರಿಗೆ ಮತ್ತೆ ಮತ್ತೆ ಅದನ್ನು ನೆನಪಿಸ್ತಾ ಇದ್ದೇವೆ. ಇದು ಮಾಡ್ತಾ ಇರುವುದು ನೀವು ಅನ್ಯಾಯ, ಇದು ದರೋಡೆ, ಇದು ನಮಗೆ ನಮ್ಮ ಮನೆಗೆ ಮಾಡುವ ಕಣ್ಣ ಕೊರೆದಷ್ಟು ದೊಡ್ಡ ಅನ್ಯಾಯ. ಆದ್ದರಿಂದ ಇದನ್ನು ನೀವು ನಿಲ್ಲಿಸಬೇಕು ಅಂತ ಮತ್ತೆ ಮತ್ತೆ ಅವರಿಗೆ ನೆನಪಿಸಿದ ಬಳಿಕವೂ ಕೂಡ ಅವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಪ್ರತಿಭಟನೆಯನ್ನು ಮಾಡದೆ ಸಾಂವಿಧಾನಿಕವಾಗಿ ಬೇರೆ ದಾರಿ ಇಲ್ಲ ಅನ್ನುವ ಏಕೈಕ ಕಾರಣಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇದು ಮೊದಲ ಪ್ರತಿಭಟನೆ ಅಲ್ಲ ಮತ್ತು ನಮಗೆ ರಸ್ತೆ ಸಿಗುವವರೆಗೆ ನಾವು ಈ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಅಂತ ಕೂಡ ನಾವು ನಮ್ಮ ಜನಪ್ರತಿನಿಧಿಯವರಿಗೆ ಈ ಮೂಲಕ ತಿಳಿಸ್ತಾ ಇದ್ದೇವೆ. ನಮಗೆ ಗೊತ್ತು, ಉಳ್ಳಾಲ ನಗರಸಭೆಗೆ ನಮ್ಮ ಮುಸ್ತಾಕ್ ಪಟ್ಲ ಅವರು ವಿಶೇಷ ಪ್ರತಿನಿಧಿ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವೆಲ್ಲ ಪಕ್ಷಗಳಿಗೆ ಓಟ್ ಕೊಡುವರು. ಪಕ್ಷವನ್ನು ನೋಡಿ ಓಟು ಕೊಡುವ ಸಾಂಪ್ರದಾಯಿಕತೆಯನ್ನು ಮುರಿದದ್ದು ಅದು 19ನೇ ವಾರ್ಡ್ ಅನ್ನುವ ಬಹಳ ಹೆಮ್ಮೆ ಇದೆ ನಮಗೆ. 19ನೇ ವಾರ್ಡ್ ಪಕ್ಷವನ್ನು ನೋಡದೆ ವ್ಯಕ್ತಿಯನ್ನು ನೋಡಿ ಅವರನ್ನು ಚುನಾಯಿಸಿ ಆರಿಸಿ ಕಳುಹಿಸಿದೆ. ಪಕ್ಷೇತರ ಅಭ್ಯರ್ಥಿ ಇವರು ಗೆಲ್ಲುವುದು ಒಂದು ವಾರ್ಡ್ನಲ್ಲಿ ಅದು ಸುಲಭ ಅಲ್ಲ ಅಂತ. ಯಾಕೆಂತ ಹೇಳಿದ್ರೆ ಅದು ಸಾಂಪ್ರದಾಯಿಕತೆಯ ವಿರುದ್ಧದ ಒಂದು ಹೋರಾಟ ಅದು. ಆದರೆ ಅಂಥದ್ದೊಂದು ಹೋರಾಟವನ್ನು ಮಾಡುವುದಕ್ಕೆ ಕಾರಣ ಏನು? ಯಾಕೆಂತ ಹೇಳಿದ್ರೆ ನಮಗೆ ಪಕ್ಷ ಮುಖ್ಯ ಅಲ್ಲ, ನಮಗೆ ನಮ್ಮ ವಾರ್ಡ್ನ ಅಭಿವೃದ್ಧಿ ಮುಖ್ಯ ಅಂತ. ನಮ್ಮಲ್ಲಿ ಚರಂಡಿಯ ಸಮಸ್ಯೆ ಇದೆ, ನಮ್ಮಲ್ಲಿ ರಸ್ತೆಯ ಸಮಸ್ಯೆ ಇದೆ, ನಮಗೆ ಪೆನ್ಷನ್ ಬರದ ಸಮಸ್ಯೆ ಇದೆ, ಆಧಾರ್ ಕಾರ್ಡ್ನ ಸಮಸ್ಯೆ ಇದೆ, ಪಡಿತರ ಚೀಟಿಯ ಸಮಸ್ಯೆ ಇದೆ, ಸ್ವಚ್ಛತೆಯ ಸಮಸ್ಯೆ ಇದೆ. ಇಂಥ ಹಲವಾರು ಸಮಸ್ಯೆಗಳು ನಮ್ಮ ವಾರ್ಡ್ನಲ್ಲಿದೆ. ನಮಗೆ ಪಕ್ಷ ಮುಖ್ಯ ಅಲ್ಲ, ನಮಗೆ ವ್ಯಕ್ತಿ ಮುಖ್ಯ ಅಂತ ತೀರ್ಮಾನಿಸಿಕೊಂಡು ನಾವು ಮುಸ್ತಾಕ್ ಪಟ್ಲ ಅವರನ್ನು ಆರಿಸಿದ್ದೇವೆ. ಈಗ ಅವರು ನಮ್ಮಲ್ಲಿ ಹೇಳಿದ್ದಾರೆ, ನಮ್ಮ ವಾರ್ಡ್ ಹೀಗಿದೆ, ನಮ್ಮ ವಾರ್ಡ್ ಅನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವ ಉದಾತ್ತ ಮನಸ್ಸಿನೊಂದಿಗೆ ನಾನು ಹೊರಟರೆ ನಮ್ಮ ಜನಪ್ರತಿನಿಧಿಗಳು ಅದಕ್ಕೆ ಅಡ್ಡಗಾಲು ಹಾಕ್ತಾ ಇದ್ದಾರೆ. ನಮ್ಮ ರಸ್ತೆಯನ್ನು ಕುಳಗಡಿಸಿ ಬಿಟ್ಟಿದ್ದಾರೆ ಮತ್ತು ಅದಕ್ಕೆ ಮಂಜೂರಾದ ಮೊತ್ತವನ್ನು ಬೇರೆಡೆಗೆ ಸಾಗಿಸಿದ್ದಾರೆ. ಹೀಗೆ ನಮ್ಮ ಜನಪ್ರತಿನಿಧಿ ನಮ್ಮೊಂದಿಗೆ ಹೇಳುವಾಗ ನಾವು ಅವರ ಜೊತೆಗಿಲ್ಲದಿದ್ದರೆ ಮತ್ತೆ ಯಾರ ಜೊತೆಗಿರುವುದು? ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರೊಂದಿಗೆ ನಾವು ಕೇಳಿಕೊಳ್ಳುವುದು, ನಮ್ಮ ರಸ್ತೆಗೆ ಯಾವುದು ಮಂಜೂರಾಗಿದೆಯೋ ಅದು ನಮ್ಮ ರಸ್ತೆಗೆ ಮಂಜೂರಾಗಬೇಕು ಮತ್ತು ಆ ಯೋಜನೆಯನ್ನು ಬೇರೆ ಕಡೆ ತಿರುಗಿಸಬಾರದು. ಇದು ನಮ್ಮ ರಸ್ತೆ ಅಂತ ಹೇಳಿದ್ರೆ ನಮ್ಮ ಮನೆಯ ರಸ್ತೆ. ನಮ್ಮ ಮನೆಗೆ ಯಾರಾದರೂ ತೊಂದರೆ ಮಾಡಿದರೆ ಹೇಗೆ ನಮಗೆ ನೋವಾಗುತ್ತೋ ಅದೇ ರೀತಿಯಲ್ಲಿ ನಮ್ಮ ರಸ್ತೆಗೆ ಮಂಜೂರಾದ ಮೊತ್ತವನ್ನು ಬೇರೆಡೆಗೆ ಸಾಗಿಸಿದ್ರೆ ಅದು ನಮಗೆ ನೋವಾಗುತ್ತೆ. ಆದ್ದರಿಂದ ಈ ಅನ್ಯಾಯವನ್ನು ನೀವು ತಡೆಗಟ್ಟಬೇಕು, ನಿಮಗೆ ಸಾಮರ್ಥ್ಯ ಇದೆ ಅಂತ ಮತ್ತೆ ಹೇಳ್ತಾ ಇದ್ದೇವೆ. ಕೊನೆಯದಾಗಿ, ಧ್ವಂಸ ಮಾಡುವುದಕ್ಕೆ ಬಹಳ ಸುಲಭ, ನಾಶ ಮಾಡುವುದಕ್ಕೆ ಬಹಳ ಸುಲಭ. ಪುಲ್ವಾಮಾದಲ್ಲಿ 40 ಯೋಧರನ್ನು ಸಾಯಿಸುವುದಕ್ಕೆ ಒಂದು ಸಣ್ಣ ಸ್ಫೋಟಕ ಸಾಕಾಗುತ್ತೆ. ಬಂಡೀಪುರದಲ್ಲಿ 10,000ಕ್ಕಿಂತಲೂ ಹೆಚ್ಚು ಎಕರೆಗಟ್ಟಲೆ ಅರಣ್ಯವನ್ನು ನಾಶ ಮಾಡುವುದಕ್ಕೆ ಒಂದು ಸಿಗರೆಟ್ ಒಂದು ತುಂಡಿಗೆ ಸಾಕಾಗುತ್ತೆ. ಆದರೆ ಕಟ್ಟುವುದು ಸುಲಭ ಅಲ್ಲ ಅಂತ. ಕಟ್ಟುವುದು ಸುಲಭ ಅಲ್ಲ. 40 ಯೋಧರ ಪತ್ನಿಯರ ನೋವನ್ನು, ಸಂಕಟವನ್ನು, ಅವರ ವಿಧವೇತನವನ್ನು, ಮಕ್ಕಳ ಅನಾಥತನವನ್ನು ಅದನ್ನು ಯಾರು ಅನುಭವಿಸುತ್ತಾರೋ ಅವರಿಗೆ ಗೊತ್ತು. ಆ ಬಗೆಯ ನೋವನ್ನು ಅವರು ಚಿರಕಾಲ ಉಳಿಸಿಕೊಂಡಿರ್ತಾರೆ, ವರ್ಷಗಟ್ಟಲೆ ಉಳಿಸಿಕೊಂಡಿರ್ತಾರೆ. ಬಂಡೀಪುರದಲ್ಲಿ ನಾಶವಾಗಿರುವ ಅರಣ್ಯವನ್ನು ಮತ್ತೆ ನಾವು ಕಟ್ಟಬೇಕು ಅಂತ ಆದ್ರೆ ವರ್ಷಗಟ್ಟಲೆ ಬೇಕು, ದಶಕಗಳು ಬೇಕು. ಒಂದು ರಸ್ತೆಗೆ ಮಂಜೂರಾದ ಮೊತ್ತವನ್ನು ತಮ್ಮ ಪ್ರಭಾವಿತನವನ್ನು ಬಳಸಿ ಇನ್ನೊಂದು ಕಡೆಗೆ ಸಾಗಿಸುವುದಕ್ಕೆ ಶಾಸಕರಿಗೆ ಸುಲಭ, ಅವರಿಗೆ ಸಾಮರ್ಥ್ಯ ಇದೆ, ಅವರು ಉಸ್ತುವಾರಿ ಸಚಿವರು, ಅವರಿಗೆ ಆ ಸಾಮರ್ಥ್ಯ ಇದೆ. ಆದರೆ ಪ್ರತಿದಿನ ಈ ಕೆಟ್ಟ ರಸ್ತೆಯಲ್ಲಿ ಬೈಕನ್ನು ಓಡಿಸಿಕೊಂಡು ಹೋಗುವವರಿಗೆ ಅವರಿಗೆ ದುರವಸ್ಥೆ ಗೊತ್ತು, ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ಪ್ರತಿದಿನ ಈ ರಸ್ತೆಯಲ್ಲಿ ವಾಹನವನ್ನು ಸಾಗಿಸುವವರಿಗೆ ಗೊತ್ತು ಈ ರಸ್ತೆಯಲ್ಲಿ ಸಾಗುವುದಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಇದು ಬಹಳ ಕಷ್ಟ. ಯೋಜನೆಯನ್ನು ಬೇರೆಡೆಗೆ ತಿರುಗಿಸುವುದು ಬಹಳ ಸುಲಭ. ನಾವು ಹೇಳ್ತಾ ಇರುವುದು, ಈ ಕಷ್ಟದ ಕೆಲಸವನ್ನು ನಮಗೆ ಕೊಡಬೇಡಿ, ನಮಗೆ ಕಷ್ಟದ ಕೆಲಸವನ್ನು ಕೊಡಬೇಡಿ, ನಮ್ಮನ್ನು ದುಸ್ಥಿತಿಗೆ ಒಳಪಡಿಸಬೇಡಿ. ಈ ರಸ್ತೆ ನಮ್ಮದು ಮತ್ತು ಇದರ ದುಸ್ಥಿತಿ ಕೂಡ ನಮ್ಮದೇ. ಈ ವಾರ್ಡಿನ ಅಭಿವೃದ್ಧಿ ನಮ್ಮದು ಮತ್ತು ಇದರ ಹಣ ಅಭಿವೃದ್ಧಿ ಕೂಡ ನಮ್ಮದೇ. ಆದ್ದರಿಂದ ಈ ರಸ್ತೆಗೆ ಏನು ಮಂಜೂರಾಗಿದೆಯೋ ಅದನ್ನು ಈ ರಸ್ತೆಗೆ ಒದಗಿಸಿ ಮತ್ತು ನಿಮ್ಮಿಂದ ಇನ್ನಷ್ಟು ಸಹಕಾರವನ್ನು ಕೇಳ್ತಾ ಇದ್ದೇವೆ. ಈ ವಾರ್ಡನ್ನು ನಮಗೆ ಮಾದರಿ ವಾರ್ಡ್ ಮಾಡಬೇಕು. ನಾವು ಹೇಗೆ ಅವರು ವಿಶೇಷ ಪ್ರತಿನಿಧಿಯನ್ನು ಆಯ್ಕೆ ಮಾಡಿದ್ದೇವೆಯೋ ಹಾಗೆಯೇ ನಮಗೆ ವಿಶೇಷವಾದ ಒಂದು ವಾರ್ಡ್ ಆಗಿ 19ನೇ ವಾರ್ಡ್ ಅನ್ನು ಪರಿವರ್ತಿಸಬೇಕು ಅನ್ನುವ ಉದ್ದೇಶ ಇದೆ. ಆ ಉದ್ದೇಶಕ್ಕೆ ನಮ್ಮ ಉಸ್ತುವಾರಿ ಸಚಿವರ ಸಹಕಾರ ಖಂಡಿತ ಬೇಕು. ಅವರನ್ನು ನಾವು ಅವಲಂಬಿಸಲೇಬೇಕು. ಅವರು ನಮ್ಮ ಈ ದೇಶದ ಜನಪ್ರತಿನಿಧಿಯಾಗಿದ್ದಾರೆ, ಅವರನ್ನು ನಾವು ಅವಲಂಬಿಸ್ತೇವೆ. ಮಾತ್ರ ಅಲ್ಲ, ಅವರು ತಮ್ಮ ತಪ್ಪನ್ನು ಸರಿಪಡಿಸಿಕೊಂಡು ಅವರು ಒಪ್ಪಿಕೊಳ್ಳಬೇಕು ಅಂತ ನಾವು ಹೇಳ್ತಾ ಇಲ್ಲ. ಅವ್ರು ಪಶ್ಚಾತ್ತಾಪ ಪಡಬೇಕಾದ ಅಗತ್ಯವೂ ಇಲ್ಲ, ಕ್ಷಮೆಯೂ ಕೇಳುವುದು ಬೇಡ. ಆದರೆ ಕನಿಷ್ಠ ಈ ರಸ್ತೆಗೆ ಏನು ಅನ್ಯಾಯ ಆಗಿದೆಯೋ ಅದನ್ನು ಸರಿಪಡಿಸುವ ಮೂಲಕ ನಮ್ಮ ಈ ಧ್ವನಿಯನ್ನು ಗೌರವಿಸಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಅಸ್ಲಾಂ ಅಲೈಕುಂ. ನೀವು ನಮ್ಮ ವಾರ್ಡಿಗೆ ಮಂಜೂರಾದ ಹಣವನ್ನು ಬೇರೆ ವಾರ್ಡಿಗೆ ವರ್ಗಾಯಿಸಿದ್ರೆ ಅಂತ ಹೇಳ್ತಾರೆ. ನಾವು DC ಹತ್ರ ಹೋಗಿ ಮನವಿ ಮಾಡಿದರೆ DC ಹೇಳ್ತಾರೆ, ಅಲ್ಲಿ ನಿಮ್ಮ ವಾರ್ಡ್ನಲ್ಲಿ
ಏನೋ ಸಮಸ್ಯೆ ಇದೆ ಅಂತೆ, ಆದ್ದರಿಂದ ಆ ಹಣವನ್ನು ಈಗ ಅದು ಜಾರಿ ಮಾಡೋದು ಬೇಡ. ಮುಂದಿನ ಸಲ ನಾನು ಟೆಂಡರ್ ಕರೆದು ಮಾಡ್ತೇನೆ ಅಂತ ಹೇಳಿದ್ರಿ. ಯಾಕಂದರೆ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನಾವು ಎಲ್ಲ ಅನ್ಯೋನ್ಯತೆ ಇದ್ದೇವೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಟ್ಟಿಗೆ ನಾವು ಅನ್ಯೋನ್ಯತೆ ಇದ್ದೇವೆ, ಯಾವುದೇ ನಮಗೆ ಸಮಸ್ಯೆ ಇಲ್ಲ. ನೀವು ಅದನ್ನು ನಿಮ್ಮ ಯಾರೋ ಒಬ್ಬರು ಹೇಳಿಲ್ಲ ಅಂತ ಹೇಳಿ ನೀವು ಅದನ್ನು ತಪ್ಪು ತಿಳ್ಕೊಳ್ಳಬೇಡಿ. ನಾವು ಮನವಿ ಮಾಡುವುದು ಇಷ್ಟೇ, ನೀವು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸಿ ನಮಗೆ ಈ ರಸ್ತೆಯನ್ನು ದುರಸ್ತಿ ಮಾಡಿ ಕೊಡಬೇಕು. ನೋಡಿ, ನಿಮಗೆ ನಮ್ಮ ವಾರ್ಡ್ನಲ್ಲಿ ನಿಮಗೆ ಬರುವಂಥ ಮತಗಳು ಕೂಡ ಇದೆ. ಈ ವಾರ್ಡ್ನಲ್ಲಿ 1200 ಮತಗಳಿದ್ದರೆ ಒಂದು 400 ಮತಗಳು ಬೇರೆ ಪಕ್ಷಕ್ಕೆ ಹೋದರೂ ಕೂಡ 800 ಮತಗಳು ನೀವು ಶಾಸಕರಾಗಲು ಎಲ್ಲರೂ ಹಾಕಿದ್ದಾರೆ. ಅದನ್ನು ನೀವು ಮರೆಯಬೇಡಿ. ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಇದು ಮಾಡಿದರೆ ನಾವು ಇನ್ನೂ ಕೂಡ ಇದಕ್ಕಿಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ನಿಮಗೆ ಮನವರಿಕೆ ಮಾಡಿಕೊಳ್ತೇವೆ. ನನಗೆ ಕೂಡ ಸಂಬಂಧ ಇದೆ. ಏಕೆಂದರೆ ಕಳೆದ 15 ವರ್ಷ ಮೊದಲು ಈ ವಾರ್ಡ್ನಲ್ಲಿ ನಾನು ಸದಸ್ಯನಾಗಿದ್ದೆ. ಇವತ್ತು ಈ ಬಬ್ಬುಕಟ್ಟೆ ಸೇವಂತಿಗುಡ್ಡೆ ರೋಡು ಕಲ್ಲಾಪಿಗೆ ಸಂಪರ್ಕ ಮಾಡುವಂಥ ರಸ್ತೆಯನ್ನು ಕುಕ್ಕಿಲ್ರವರು ಹೇಳಿದರು ಸಾಧ್ಯ ಆಗ್ಲಿಕ್ಕೆ ಉಂಟು ಇನ್ನೊಂದ್ಸಲ ಅಂತೇಳಿ. ನಾವು ಯಾವಾಗ ಗುದ್ದಲಿ ಪೂಜೆ ಮಾಡಿದ ನಂತರ ತುಂಬ ಸಂತೋಷದಲ್ಲಿದ್ದೇವೆ. ನಾವು ಮುಸ್ತಾಕ್ರವರು ಮತವನ್ನು ಕೇಳುವಾಗ ನಾನು ಮುಸ್ತಾಕ್ ಮತ್ತೆ ಎಲ್ಲ ಸಂಘಟದವರು ಸೇರಿಕೊಂಡು ಸಚಿವರ ಹತ್ರ ಈ ಕಾಮಗಾರಿಯನ್ನು ಮಾಡಬೇಕಂತ ಹೇಳಿದ್ದೇವೆ. ಆದರೆ ಪ್ರಾರಂಭದ ಹಂತದಲ್ಲೇ ಅವರು ಹೇಳಿದ್ದಾರೆ ನಾನು ಮಾಡ್ತೇನೆ ಅಂತೇಳಿ, ಈ ಕಾಮಗಾರಿಯನ್ನು ನಾನು ಮಾಡ್ತೇನೆ ಅಂತ ಹೇಳುವ ವಿಚಾರದಲ್ಲಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಯಾವಾಗ ಇಲ್ಲಿ ಚುನಾವಣೆ ಆದ ಕೂಡಲೇ ನಮಗೆ ಈ ರಸ್ತೆಯನ್ನು ಬಿಟ್ಟು ಹೋದದ್ದು ವಿಚಾರ ಯಾರು ಹೇಳಿಲ್ಲ. ಅಧಿಕಾರಿಗಳು ಹೇಳಿದ್ರು ಈ ರಸ್ತೆಯನ್ನು ತೆಗೆದು ಹಾಕಿದ್ದಾರೆ ಅಂತೇಳಿ. ನಮ್ಗೆ ಯಾವುದೇ ಇಲ್ಲಿ ಅಧಿಕಾರಿಗಳು ನಮ್ಗೆ ಹೇಳಿಲ್ಲ ಇದರ ಬಗ್ಗೆ. ನೋಡಿ, ಈ ರೀತಿಯಲ್ಲಿ ಈ ರಸ್ತೆಯನ್ನು ಬಿಟ್ಟಿದ್ದಾರೆ ಅಂತೇಳಿ. ನಾನು ಮುಸ್ತಾಕ್ ಮತ್ತು ಜಿಲ್ಲಾಧಿಕಾರಿಯವರ ಕಚೇರಿಗೆ ಹೋಗಿ ಅಲ್ಲಿ ಹೋಗಿ ಆ ಲೆಟರ್ ತೆಗೆದುಕೊಂಡ ನಂತರ ಪುನಃ ನಾನು ಹೋಗಿದ್ದೆ ಯಾರ ಹತ್ರ, ಸಚಿವರ ಹತ್ರ. ಸಚಿವರೇ, ನೀವು ಇದು ಮಾಡೋದು ಅನ್ಯಾಯ, ಇದನ್ನು ಮಾಡಬೇಡಿ. ಯಾಕಂತ ಹೇಳಿದ್ರೆ ನೀವು ಈ ರೀತಿಯಲ್ಲಿ ಮಾಡೋದು ಸರಿ ಅಂತ. ಅದಕ್ಕೆ ನನಗೆ ಒಂದು ಪ್ರಶ್ನೆ ಕೇಳಿದ್ರು, ನಿನ್ಗೆ ಯಾಕೆ ಸಮಸ್ಯೆ ಇದು? ನಿಂದಲ್ಲ, ನಿನ್ಗೆ ಯಾಕೆ ಅಧಿಕ ಪ್ರಶ್ನೆ ಅಂತ ನನ್ನನ್ನೇ ಕೇಳಿದ್ದಾರೆ ಅವರು. ಆದರೆ ನಾನು ಅದರ ನಂತರ ಪುಸ್ತಕ ಈ ರೀತಿ ಹೇಳಿ ನೋಡಿ, ಅವರು ಆ ರೀತಿಯಲ್ಲಿ ಮಾತಾಡ್ತಾರೆ. ಇದು ಪ್ರಥಮ ಹಂತ. ಪುನಃ ಅವರು ಖುದ್ದಾಗಿ ಎಲ್ಲ ಈ ಊರಿನವರು ಹೇಳಿದ್ದಾರೆ, ನೋಡಿ ಇದು ನೀವು ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದೀರಿ, ಇದು 2ನೇ ಹಂತ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಹೋಗ್ಬೇಕು. ಇಲ್ಲಿಗೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಹೋಗ್ಬೇಕು. ಅದನ್ನು ತಡೀಲಿಕ್ಕೆ ಆಗ್ತದೆ ನಿಮಗೆ ಅಂತೇಳಿ ಜಿಲ್ಲಾಧಿಕಾರಿಯವರಿಗೆ ಅವರು ಮನವಿ ಕೊಟ್ಟರು. ಯಾರು? ಮುಸ್ತಾಕ್ರವರು ಮುಖ್ಯಮಂತ್ರಿಯವರಿಗೆ ಮನವಿ ಕೊಟ್ಟರು. ಆದರೂ ಸಚಿವರು, ನೀವೆಲ್ಲ ಹೇಳಿದ್ರಲ್ಲ ಸಚಿವರು ಕೆಲಸ ಮಾಡ್ತಾರೆ ಅಂತೇಳಿ, ಎಷ್ಟು ಇದರ ಬಗ್ಗೆ ಅವರು ತೀವ್ರವಾಗಿ ಹೋರಾಡಿದ್ರು ಅಂತ ಹೇಳಿದ್ರೆ, ಒಂದು ವಾರದಲ್ಲಿ ಆ ಸರ್ಕಾರದ ಅಧಿಕಾರಿಗಳನ್ನು ಬೆನ್ನತ್ತಿಕೊಂಡು ನೀವು ಇದನ್ನು ಕ್ಯಾನ್ಸಲೇ ಮಾಡ್ಬೇಕಂತ ಹೇಳಿ ಅವರಿಗೆ ಧಮಕಿ ಕೊಟ್ಟು ಇದನ್ನು ಕ್ಯಾನ್ಸಲ್ ಮಾಡಿಕೊಂಡು ಬೇರೆ ರಸ್ತೆಗೆ ಹಾಕಿದ್ದಾರೆ. ಅದರ ನಂತರ ನಾವು ಮುಖ್ಯಮಂತ್ರಿಯವರಿಗೆ ಪುನಃ ನಾವು ಮನವಿ ಕೊಟ್ಟರು. ಆ ಮನವಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೂಡ ಇವರು ಪುನಃ ಆ ಅಧಿಕಾರಿಗಳಿಗೆ ಧಮಕಿ ಕೊಟ್ಟು ಪುನಃ ಮತ್ತೊಂದು ಅಧಿಕಾರಿಗಳಿಗೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನು ಅಪ್ರೂವ್ ಮಾಡಿದ್ದಾರೆ, ಈ ರಸ್ತೆ ಬದಲಾವಣೆ ಮಾಡ್ಬೇಕಂತೇಳಿ. ಇವತ್ತು ಈ ರಸ್ತೆ ಮಾತ್ರ ಅಲ್ಲ, ಉಳ್ಳಾಲ್ದು ಇನ್ನೊಂದು ವಾರ್ಡ್ನಲ್ಲಿ ಕೂಡ ಆ ರಸ್ತೆಯನ್ನು ಬದಲಾವಣೆ ಮಾಡಿದ್ದಾರೆ. ಯಾವುದೇ ತಕರಾರು ಇಲ್ಲದೆ ಈ ರಸ್ತೆಯಲ್ಲಿ ಏನೂ ಸಮಸ್ಯೆ ಇಲ್ಲ. ಬಡವರ ರಸ್ತೆ ಈಗ ಬೇಕಾಗುತ್ತೆ. ಅಲ್ಲಿ ಕೂಡ ಉಳ್ಳಾಲದಲ್ಲಿ ಕೂಡ ವಿದ್ಯಾನಗರ ರಸ್ತೆಯಲ್ಲಿ ಕೂಡ 71 ಲಕ್ಷ ರೂಪಾಯಿ ಇರುವ ಹಣವನ್ನು ತೆಗೆದು ಬೇರೆ ಕಡೆ ಹಾಕಿದ್ದಾರೆ. ಇಲ್ಲಿ 50 ಲಕ್ಷ ರೂಪಾಯಿ, ಇಲ್ಲಿ ಮತ್ತೊಂದು ನಮ್ಮ ಕೆರೆಬೈಲು ರಸ್ತೆ ಕೂಡ, ಈ 3 ರಸ್ತೆಯನ್ನು ಬದಲಾವಣೆ ಮಾಡಿಕೊಂಡು ಆ ಬೇರೆ ರಸ್ತೆಗಳಿಗೆ ಕೊಟ್ಟಿದ್ದಾರೆ. ಕೊಡ್ಲಿ, ಆದ್ರೆ ಆ ರಸ್ತೆ ಎಷ್ಟು ಸಂದೆ ಉಂಟು, ಇಲ್ಲಿ ಸಮಸ್ಯೆ ಇಲ್ಲ ರಸ್ತೆಯನ್ನು. ಇದು ನಡೆದದ್ದು ಒಂದು ಕಳೆದ 3 ತಿಂಗಳಿಂದ ನಾವು ಇದರ ಹಿಂದೆ ಇದ್ದೇವೆ. ಅವರಿಗೆ ಯಾರು ಏನೇ ಹೇಳ್ತಾ ಇದ್ದಾರೆ, ಈಗಾಗಲೇ ಮಾತಾಡಿದ್ರಲ್ಲ ಕೆಲವರೆಲ್ಲ. ಮುಂಚಿನ ಕೌನ್ಸಿಲರ್ನವರು ನಿನ್ನೆ ಏನೋ ಹೇಳ್ತಾ ಇದ್ದಾರೆ, ನಾನು ಸಿಂಗಾಪುರ ಮಾಡ್ತೇನೆ ಅಂತ ಹೇಳಿ ಒಂದು ವೇಳೆ ಚುನಾವಣೆಯಾಗಿದ್ದಾರೆ. ಯಾವ ಸಿಂಗಾಪುರ ಮಾಡ್ತಿದ್ರಿ? ನಿಮ್ಮ ಫ್ಲೆಕ್ಸ್ ಇಲ್ಲಿ ಆಗ್ತಾ ಇದ್ದೀರಿ. ನೀವು ನಾಳೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತೇಳಿ ವಿಚಾರದಲ್ಲಿ ನೀವು ಬಹಿರಂಗವಾಗಿ ನೀವು ಹೇಳಿಕೊಟ್ಟಿದ್ರಿ. ನಾನೇ ಮಾಡಿದ್ದು ಹೌದು, ಯಾಕಂದ್ರೆ ನನಗೆ ನೀವು ಓಟ್ ಕೊಡಲಿಲ್ಲ, ಅದಕ್ಕಾಗಿ ನಾನು ಮಾಡಿದ್ದೀನಿ. ಇದನ್ನು ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಯಾರು ಸೋತಿದ್ದಾರೆ ಇಲ್ಲಿಗೆ ಆ ಕೌನ್ಸಿಲರ್ ಇವತ್ತು ಬಹಿರಂಗವಾಗಿ ಹೇಳಿಕೊಡ್ತಾ ಇದ್ದಾನೆ, ನಾನು ಈ ವಾರ್ಡ್ನಲ್ಲಿ ಮುಸ್ತಾಕ್ನವರಿಗೆ ಇನ್ನೂ ಕೂಡ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಅವನು ಹೋಗಿ ಮನೆಗೆ ಕೂತ್ಕೊಳ್ಳಿ ಅಂತ ವಿಚಾರ ಅವನಿಗೆ ಹೇಳ್ತಾ ಇದ್ದಾನೆ. ಅದು ತಪ್ಪು.
ಇವತ್ತು ಜನಪ್ರತಿನಿಧಿಯಾಗಿ ಇವತ್ತು ಆಯ್ಕೆಯಾದ ಮುಸ್ತಾಕ್ನವರಿಗೆ ಹಲವಾರು ಇನ್ನೂ ಕೂಡ 5 ವರ್ಷ ಇದೆ. ಇವತ್ತು ಬೋರ್ಡ್ ನಮ್ದು ಆಗಲಿಲ್ಲ, 5 ವರ್ಷ ಇದೆ, ಹಲವಾರು ಕಾಮಗಾರಿಗಳಿದೆ. ಅತ್ಯಂತ ಈ ಪ್ರದೇಶ ನಮ್ಮ ಗಂಡಿ ಆಗಲಿ, ಇವತ್ತು ಸೇವಂತಿಗುಡ್ಡೆ ಆಗಲಿ, ಇವತ್ತು ಬಾಬುಕಟ್ಟೆ ಆಗಲಿ ಅತ್ಯಂತ ಕಾಮಗಾರಿಯಲ್ಲಿ ಮತ್ತು ವ್ಯವಸ್ಥೆಗಳಲ್ಲಿ ಹಿಂದುಳಿದ ಪ್ರದೇಶವಾಗಿದೆ. ಅದಕ್ಕಾಗಿ ನಿಮ್ಮೆಲ್ಲ ಸಹಕಾರ ಬೇಕು. ಯಾಕಂದ್ರೆ ಇವತ್ತು ಹಲವಾರು ಬಡವರು ಅತ್ಯಂತ BPL ಜನ ಇರುವುದು ಪ್ರದೇಶ ಇರುವಂತಹ ಈ ಪ್ರದೇಶ ಸೇವಂತಿಗುಡ್ಡೆ ಮತ್ತು ಗಂಡಿ ಪ್ರದೇಶದಲ್ಲಾಗಿದೆ. ಅಲ್ಲಿ ಕೂಡ ಸಮಸ್ಯೆ. ಇವತ್ತು ಒಂದು ಲೈಟ್ ಹಾಕಲಿಕ್ಕೆ ನಮ್ಗೆ ಬಿಡುದಿಲ್ಲ. ನೀರಿನ ಸಮಸ್ಯೆ ಎಷ್ಟುಂಟು. ಯಾವುದೇ ಇದರಲ್ಲಿ ಅಧಿಕಾರಿಗಳು ಸಂಬಂಧ ಮಾಡುದಿಲ್ಲ. ಎಲ್ಲಕ್ಕೆ ಹೇಳ್ತಾ ಇದ್ದಾರೆ ನೀವು ಸಚಿವರ ಹತ್ರ ಮಾತಾಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು, ಇವತ್ತ ಮಾತಾಡ್ಬೇಕಂದ್ರೆ ಒಂದೇ ಪಕ್ಷದವರಿಗೆ ಇರ್ತಾರ ಇದರಲ್ಲಿ ಇಲ್ವಲ್ಲ. ಇವತ್ತು ಎಂತ ಹೀನಾಸ್ಥಿತಿ ಅಂತ ಹೇಳಿದ್ರೆ ನಗರಸಭೆಯಲ್ಲಿ ಇವತ್ತು ಅಧಿಕಾರ ಮಾಡ್ಲಿಕ್ಕೆ ಸಹ ನಮ್ಗೆ ಅವಕಾಶ ಕೊಡುದಿಲ್ಲ. 7 ತಿಂಗಳಾಯ್ತು. ಇವತ್ತು ಯಾವುದೇ ರೀತಿಯಲ್ಲಿ ಕೋರ್ಟಿಗೆ ಹೋಗ್ತಾ ಇದ್ದಾರೆ, ಒಬ್ಬೊಬ್ಬರು ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಇವತ್ತು ಯಾರು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಲಿಕ್ಕೆ ಬಿಡುದಿಲ್ಲ. ಅಂತ ಒಂದು ಪಕ್ಷ ಇಲ್ಲಿರುವಾಗ ನೀವು ಇವತ್ತು ಕೇಳ್ತಾ ಇದ್ರಲ್ಲ ಅವರು ಪುನಃ ಮಾಡ್ಬೇಕಂತೇಳಿ. ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಯಾವುದೇ ಕಾಮಗಾರಿಯನ್ನು ಪುನಃ ರಚಿಸಲಿಕ್ಕೆ ಆಗುದಿಲ್ಲ. ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಅವರು ಸಂವಿಧಾನಬದ್ಧವಾದ ಕ್ರಮವನ್ನು ಮುಸ್ತಾಕರು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಶಸ್ವಿ ಆದರೆ ಖಂಡಿತವಾಗಿ ಪುನಃ ಈ ರಸ್ತೆ ಸಿಗ್ತದೆ. ಆದರೆ ಅವರ ಹತ್ರ ಹೋದ್ರೆ ಖಂಡಿತವಾಗಿ ಅವರು ಮಾಡಿಕೊಡ್ತಾರಂತೆ, ಮಾಡುದಿಲ್ಲ ಅಂತ ಹೇಳುದಿಲ್ಲ. ಯಾಕಂದ್ರೆ ಪುನಃ ಬೇರೆ ಯಾವುದೇ ಹಣನೇ ಮಾಡ್ತಾ ಇದ್ದಾರೆ. ನಮ್ಮ ಈ ವಿನಂತಿ ಅದಲ್ಲ. ನೀವು ನಮಗೆ ಗುದ್ದಲಿ ಪೂಜೆ ಮಾಡಿದಿರಿ. 1 ವರ್ಷ ಮೊದಲು ಈ ಚುನಾವಣೆ, ನಿಮ್ಮ ಚುನಾವಣೆ ಮೊದಲು ನೀವು ಇದನ್ನು ಗುದ್ದಲಿ ಪೂಜೆ ಮಾಡಿದಿರಿ. ನಮ್ಮ ಇಲೆಕ್ಷನ್ ಮುನ್ಸಿಪಲ್ ಇಲೆಕ್ಷನ್ ಸಮಯದಲ್ಲ, ಅದರ ಮೊದಲೇ ಗುದ್ದಲಿ ಪೂಜೆ ಮಾಡಿದ್ರಿ. ಈ ಕಾಮಗಾರಿ ಪ್ರಾರಂಭವಾಗಿ ಸಾಧಾರಣ 1 ವರ್ಷ ಆಯ್ತು ಗುತ್ತಿಗೆದಾರರಿಗೆ ಕೊಟ್ಟು. ಯಾಕೆ ಪ್ರಾರಂಭ ಮಾಡಲಿಲ್ಲ? ಈಗ ಸಹ ಚಾನ್ಸ್ ಉಂಟು. ಏನೋ ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಕ್ಯಾಬಿನೆಟ್ ಮೀಟಿಂಗ್ ರದ್ದು ಮಾಡಿಕೊಂಡು ಪುನಃ ಇಲ್ಲಿ ಸ್ಟಾರ್ಟ್ ಮಾಡಬಹುದು. ಆ ವ್ಯವಸ್ಥೆ ನೀವು ಮಾಡಿ ಅಂತ ಹೇಳುವ ವಿಚಾರ ನಾನು ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾಕಂದ್ರೆ ಇದರ ಹಿಂದೆ ಖಂಡಿತವಾಗಿ ಪ್ರಬಲವಾದ ಶಕ್ತಿ ಇದೆ. ಮುಸ್ತಾಕನ್ನು ಸೋಲಿಸುವಂತ ವಿಚಾರ ಅಲ್ಲ, ಈ ವಾರ್ಡ್ನ ಬಡ ಜನರು ಸೋಲಿಸಬೇಕಂತೇಳಿ. ಎಷ್ಟೋ ಮಂದಿ ಬಡ ಜನರಿಗೆ ಅನ್ಯಾಯ ಆಗ್ತಾ ಇದೆ. ರಸ್ತೆ ಇಲ್ಲ ಅಂತ ಹೇಳಿ ಸ್ಕೂಟರ್ನವರು ರಾತ್ರಿ ಹೋಗ್ಲಿಕ್ಕೆ ಕೇಳುದಿಲ್ಲ, ಯಾರು ಬರ್ಲಿಕ್ಕೆ ಕೇಳಿಲ್ಲ, ಸೇವಂತಿಗುಡ್ಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಕೇಳಿಲ್ಲ. ಅಂತವ್ರಿಗೆ ಅನ್ಯಾಯ ಮಾಡ್ತಾ ಇದ್ರಿ ನೋಡಿ. ಇವತ್ತು ಮುಸ್ತಾಕನ ಹೆಸರನ್ನು ಹೇಳುದು ಬೇಡ, ಯಾಕಂದ್ರೆ ಅವನಿಗೆ ಇದಾಗುವುದಿಲ್ಲ. ಆದರೆ ಇವತ್ತು ಎಲ್ಲ ಮತದಾರರು, ಎಲ್ಲ ಪ್ರದೇಶದವರು, ಈ ಸೇವಂತಿಗುಡ್ಡೆ ಪ್ರದೇಶದವರು ನೀವು ಅನ್ಯಾಯ ಹಾಕೊಳ್ತಿದ್ರಿ. ಇವತ್ತು ಬಂದಿರಿ, ತುಂಬಾ ಸಂತೋಷವಾಗ್ತದೆ. ಎಲ್ಲ ವರ್ಗದವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಇವತ್ತಿದ್ದೀರಿ. ಇದನ್ನು ಇನ್ನು ಮುಂದಕ್ಕೆ ಹೋಗಬೇಕು. ಯಾಕಂದ್ರೆ ಇವತ್ತು ಅಂತ್ಯ ಆಗುದಿಲ್ಲ, ಖಂಡಿತವಾಗಿ ಇವತ್ತು ಅಂತ್ಯ ಆಗುದಿಲ್ಲ. ಯಾಕಂದ್ರೆ ಇದರ ಬಗ್ಗೆ ಪ್ರಬಲವಾದ ಇವತ್ತು ನಾವು ಏನು ಮಾತಾಡಿದ್ರೆ ಅದಕ್ಕೆ ಪುನಃ ಅದಕ್ಕೆ ವಿಶ್ಲೇಷಣೆ ಬರ್ತಾ ಇದೆ. ಆದ್ದರಿಂದ ಯಾವುದೇ ಈ ಪ್ರದೇಶದ ಜನರು ದಯಮಾಡಿ ನಿಮ್ಮ ಬೇರೆ ವಿಷಯಕ್ಕೆ ನೀವು ಕಿವಿ ಕೊಡಬೇಡಿ. ಇದಕ್ಕೆ ಹೋರಾಡಲಿಕ್ಕೆ ಶಕ್ತಿ ನಿಮಗೆ ಕೊಡಲಿ. ಯಾಕಂತೇಳಿ ಇದು ಇನ್ನು ಕೂಡ ಮುಂದೆ ಹೋರಾಡಬೇಕು, ಇನ್ನು ಕೂಡ ಪ್ರತಿಭಟನೆ ಆಗಬೇಕು. ಇನ್ನು ಹಲವಾರು ಸಮಸ್ಯೆಗಳು ಇಲ್ಲಿದೆ. ನೀರಿನ ಸಮಸ್ಯೆ ಈಗಾಗಲೇ ಇದೆ, ನೀರಿನ ವ್ಯವಸ್ಥೆ ಕೂಡ ಸರಿ ಇಲ್ಲ, ಬೋರ್ವೆಲ್ ಕೂಡ ಸಮಸ್ಯೆ ಇಲ್ಲ. ಅಂತ ವ್ಯವಸ್ಥೆ ಇಲ್ಲಿ ಕೂಡ ಆಗ್ತದೆ, ಈ ಪ್ರದೇಶದಲ್ಲಿ ಆಗ್ತಾ ಇದೆ ಅಂತ ಹೇಳಿಕೊಂಡು ನಿಮ್ಗೆಲ್ರಿಗೂ ಇನ್ನೊಂದ್ಸಲ ಈ ಕೇಳ್ತೇವೆ, 1 ವಾರದ ಒಳಗೆ ಈ ಸಚಿವ ಒಂದು ಗಡಿಯು ಕೊಡಿ, ಅವರಿಗೆ 15 ದಿವಸ ಕೊಡಿ. 15 ದಿವಸ ಮಾಡದಿದ್ರೆ ಒಂದು ನಿಯೋಗ ಹೋಗಿ ಅಲ್ಲಿ ಸಚಿವರಿಗೆ ನೋಡಿ. ನಾವು ಈ ರೀತಿಯಲ್ಲಿ ಮಾಡ್ತೀವಿ. ಯಾಕಂದ್ರೆ ಸಚಿವರಾಗಿರುವಾಗ, ಅವರು ಶಾಸಕರಾಗಿರುವಾಗ ಅವರನ್ನು ಬಿಟ್ಟುಕೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕರ್ನಾಟಕ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಸಚಿವರಾಗಿರುವಾಗ ಇಲ್ಲಿ ಸಚಿವರು, ಇಲ್ಲಿ ಶಾಸಕರು ಕೂಡ ಅವರೊಟ್ಟಿಗೆ ಹೋಗಿ ಪುನಃ ಮುಸ್ತೆ ಕೊಡಿ. ನೋಡಿ ನಾವು ಈ ರೀತಿಯಲ್ಲಿ ಮಾತಾಡಿದ್ವಿ. ಎಲ್ಲ ಇಲ್ಲಿಯ ಸಂಘ ಸಂಸ್ಥೆಯವರಿದ್ದಾರೆ, ಶಾಲೆಯವರಿದ್ದಾರೆ, ಕಾಲೇಜಿನವರಿದ್ದಾರೆ. ನೀವು ಹೋಗಿ ಅವ್ರನ್ನ ಮಾತಾಡಿ. ಈ ರೀತಿಯಲ್ಲಿ ಅನ್ಯಾಯ ಆಗಿದೆ, ನೀವು ಒಬ್ಬನ ಪ್ರತಿಷ್ಠೆಗೆ ಬೇಕಾಗಿ ಈ ರೀತಿಯಲ್ಲಿ ಮಾಡಬೇಡಿ. ನಿಮ್ಗೆ ಗೊತ್ತುಂಟು ಇವರ ಸಮಸ್ಯೆ. ನೀವೆಲ್ಲರೂ ಅವರಿಗೆ MLA ಟೈಮಲ್ಲಿ ಅವರಿಗೆ ಚುನಾಯಿತರಾಗಿ ಓಟ್ ಕೊಟ್ಟಿದ್ದೀರಿ. ಆದರೆ ಈಗ ಅವರು ಮತ್ತೊಬ್ಬರು ಬೇಡ, ಇವರ ಮುನ್ಸಿಪಲ್ ಚುನಾವಣೆ ಬೇಡ ಅಂತ ಹೇಳಿ ನೀವು ಅವ್ರನ್ನ ತಿರಸ್ಕರಿಸಿರಿ. ಮುಸ್ತಾಕ್ ಕೂಡ ಒಳ್ಳೆ ಇಂಜಿನಿಯರ್ ಕೂಡ ಈ ಪ್ರದೇಶಕ್ಕೆ ಒಳ್ಳೆಯ ಅಭ್ಯರ್ಥಿಯನ್ನು ಕೊಟ್ಟಿದ್ದೀರಿ. ಅವರ ವಿರುದ್ಧವಾಗಿ ನೀವು ಹೋಗುದು ಸರಿಯಲ್ಲ ಅಂತ ಹೇಳಿ ಸಚಿವರಿಗೆ ಮನವಿ ಮಾಡಿ. ಯಾಕಂತ ಹೇಳಿದ್ರೆ ಪಕ್ಷೇತರವಾಗಿ ಅವರು ಇವತ್ತು ಚುನಾಯಿತರಾಗಿದ್ದಾರೆ. ಈ ಪ್ರದೇಶಕ್ಕೆ ಹಲವಾರು ಮೂಲಭೂತ ಸೌಕರ್ಯಗಳನ್ನು ನಾವು ಮಾಡಲಿಕ್ಕೆ ಒಂದು 5 ವರ್ಷದಲ್ಲಿ ಅವರಿಗೆ ಶಕ್ತಿ ಕೊಡಿ. ನೀವೆಲ್ಲ ಸೇರಿಕೊಂಡು ಇನ್ನೊಂದು 15 ದಿವಸ ಟೈಮ್ ಕೊಡಿ. ಅದರ ನಂತರ ಪುನಃ ಇಲ್ಲಿಯೇ ಪ್ರತಿಭಟನೆ ಮಾಡಿಕೊಂಡು ಪುನಃ ಇದಕ್ಕೆ ನಾವು ಯಶಸ್ಸನ್ನು ಕೋರುವುದು ಅಂತ ಹೇಳಿಕ್ಕೆ ನನ್ನ 2 ಮಾತನ್ನು ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಗ್ತದೆ